ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ಕೊನೆಗೂ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕೈಗೆ ನೊಬೆಲ್ ಪ್ರಶಸ್ತಿ ಪುರಸ್ಕಾರ ತಲುಪಿದೆ ಎಂಬ ಸುದ್ದಿ ವಿಶ್ವಾದ್ಯಂತ ಚರ್ಚೆಗೆ ಕಾರಣವಾಗಿದೆ. ಆದರೆ ಇದು ನಾರ್ವೇಜಿಯನ್ ನೊಬೆಲ್ ಸಮಿತಿಯಿಂದ ನೀಡಿದ ಅಧಿಕೃತ ಗೌರವವಲ್ಲ. ವೆನೆಜುವೆಲಾದ ವಿರೋಧ ಪಕ್ಷದ ನಾಯಕಿ ಮಾರಿಯಾ ಕೊರಿನಾ ಮಚಾದೋ ಅವರು ತಮ್ಮ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ಟ್ರಂಪ್ ಅವರಿಗೆ ಗೌರವ ಸೂಚಕವಾಗಿ ಅರ್ಪಿಸಿದ್ದಾರೆ. ಶ್ವೇತಭವನದಲ್ಲಿ ನಡೆದ ಸಭೆಯ ನಂತರ ಈ ಬೆಳವಣಿಗೆ ರಾಜಕೀಯವಾಗಿ ಮಹತ್ವ ಪಡೆದಿದೆ. 2025ರಲ್ಲಿ ಮಚೋದಾ ಅವರಿಗೆ ನಾರ್ವೇಜಿಯನ್ ಸಮಿತಿಯಿಂದ ನೊಬೆಲ್ ಶಾಂತಿ ಪ್ರಶಸ್ತಿ ದೊರೆತಿತ್ತು. ವೆನೆಜುವೆಲಾದ ಮಾಜಿ ಅಧ್ಯಕ್ಷ ನಿಕೋಲಸ್ ಮಡೋರೋ ಅವರ ಸರ್ವಾಧಿಕಾರಿ ಆಡಳಿತದ ವಿರುದ್ಧ ಹೋರಾಟ ನಡೆಸಿದ್ದಕ್ಕಾಗಿ ಅವರಿಗೆ ಈ ಗೌರವ ನೀಡಲಾಗಿತ್ತು. ಐರನ್ ಲೇಡಿ ಎಂದೇ ಕರೆಯಲ್ಪಡುವ ಮಚಾದೋ ತಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಮಾಡಿದ ಕೊಡುಗೆಯಾಗಿ ವಿಶ್ವದ ಗಮನ ಸೆಳೆದಿದ್ದರು. ಟ್ರಂಪ್ ತಮ್ಮ ಅಧ್ಯಕ್ಷೀಯ ಅವಧಿಯಲ್ಲಿ ಹಲವು ಬಾರಿ ನೊಬೆಲ್ ಶಾಂತಿ ಪ್ರಶಸ್ತಿಗಾಗಿ ಲಾಬಿ ಮಾಡಿದ್ದರು. ತಾನು ವಿಶ್ವದ 8 ಯುದ್ಧಗಳನ್ನ ನಿಲ್ಲಿಸಿದ್ದೇನೆ ಎಂದು ಹೇಳಿಕೊಂಡಿದ್ದ ಅವರು ಈ ಪ್ರಶಸ್ತಿಯನ್ನು ಬಹಳ ಹಿಂದಿನಿಂದಲೂ ಬಯಸಿದ್ದರು. ಮಚಾದೋ ಅವರಿಗೆ ಪ್ರಶಸ್ತಿ ದೊರೆತಾಗ ಟ್ರಂಪ್ ವೈಯಕ್ತಿಕವಾಗಿ ನೊಂದುಕೊಂಡಿದ್ದರು ಎಂಬ ಮಾಹಿತಿ ಶ್ವೇತಭವನ ಮೂಲಗಳಿಂದ ಹೊರಬಂದಿತ್ತು. ವಾಷಿಂಗ್ಟನ್ನ ಶ್ವೇತಭವನದಲ್ಲಿ ಟ್ರಂಪ್ ಅವರನ್ನ ಭೇಟಿಯಾದ ಮಚಾದೋ ತಮ್ಮ ನೊಬೆಲ್ ಶಾಂತಿ ಪದಕವನ್ನ ಅಲ್ಲೇ ಬಿಟ್ಟು ಬಂದಿದ್ದಾರೆ. ಮೂಲಗಳ ಪ್ರಕಾರ ಪದಕವು ಈಗ ಟ್ರಂಪ್ ಅವರ ಬಳಿ ಇದೆ. ಆದರೆ ಟ್ರಂಪ್ ಅದನ್ನು ಅಧಿಕೃತವಾಗಿ ಸ್ವೀಕರಿಸಿದ್ದಾರೆಯೇ ಎಂಬುದನ್ನ ಮಚಾದೋ ಸ್ಪಷ್ಟಪಡಿಸಿಲ್ಲ. ವೆನೆಜುವೆಲಾದ ಸ್ವಾತಂತ್ರ್ಯಕ್ಕಾಗಿ ಮಾಡಿದ ವಿಶೇಷ ಕೊಡುಗೆಯಾಗಿ ಈ ಗೌರವವನ್ನ ಟ್ರಂಪ್ ಅವರಿಗೆ ಅರ್ಪಿಸಿದ್ದೇನೆ ಎಂದಷ್ಟೇ ಅವರು ಹೇಳಿಕೊಂಡಿದ್ದಾರೆ. ಈ ಹಸ್ತಾಂತರವನ್ನ ಕೇವಲ ಗೌರವ ಸೂಚಕವಾಗಿ ನೋಡಲಾಗುವುದಿಲ್ಲ, ಆದರೆ ಅಮೆರಿಕದ ಬೆಂಬಲವನ್ನ ಬಲಪಡಿಸಲು ಉದ್ದೇಶಪೂರ್ವಕ ರಾಜಕೀಯ ನಡೆ ಎಂದು ವಿಶ್ಲೇಷಕರು ಹೇಳುತ್ತಿದ್ದಾರೆ. ಈ ಬೆಳವಣಿಗೆಗೆ ನಾರ್ವೇಜಿಯನ್ ನೊಬೆಲ್ ಸಮಿತಿ ತೀವ್ರ ಪ್ರತಿಕ್ರಿಯೆ ನೀಡಿದೆ. ಒಮ್ಮೆ ನೀಡಿದ ಪ್ರಶಸ್ತಿ ಅಂತಿಮ, ಅದನ್ನು ಹಸ್ತಾಂತರಿಸಿದರೂ ಕೂಡ ಅದರ ಮೌಲ್ಯವಿಲ್ಲ ಎಂದು ಸಮಿತಿ ಸ್ಪಷ್ಟಪಡಿಸಿದೆ. ಪ್ರಶಸ್ತಿಯ ಹಣವನ್ನ ವಿಜೇತರು ಬಯಸುವವರೊಂದಿಗೆ ಹಂಚಿಕೊಳ್ಳಬಹುದು, ಆದರೆ ಪದಕವನ್ನ ಬೇರೆಯವರಿಗೆ ವರ್ಗಾಯಿಸಲು ಸಾಧ್ಯವಿಲ್ಲ ಎಂದು ಸಮಿತಿ ಹೇಳಿದೆ. ಹೀಗಾಗಿ ಟ್ರಂಪ್ಗೆ ದೊರೆತ ಈ ಪದಕವು ಅಧಿಕೃತವಾಗಿ ಮಾನ್ಯತೆ ಹೊಂದಿಲ್ಲ. ಟ್ರಂಪ್ ಬೆಂಬಲಿಗರು ಮಚಾದೋ ಅವರ ಗೌರವ ಸೂಚಕ ಹಸ್ತಾಂತರವೇ ಸಾಕು ಎಂದು ಹೇಳುತ್ತಿದ್ದಾರೆ. ಈ ಘಟನೆ ಟ್ರಂಪ್ ಮತ್ತು ಮಚಾದೋ ನಡುವಿನ ಸಂಬಂಧದಲ್ಲಿ ಹೊಸ ತಿರುವು ತಂದಿದೆ. ಮಡೋರೋ ಬಂಧನದ ನಂತರ ಟ್ರಂಪ್ ಮಚಾದೋ ಅವರಿಂದ ದೂರವಾಗಿದ್ದರು. ಈಗ ಈ ಹಸ್ತಾಂತರವು ಇಬ್ಬರ ನಡುವಿನ ರಾಜಕೀಯ ಸಮನ್ವಯವನ್ನು ಪುನಃ ಬಲಪಡಿಸಿದೆ. ಅಧ್ಯಕ್ಷ ಟ್ರಂಪ್ ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ ನಲ್ಲಿ ಮಚಾದೋ ಅವರನ್ನ ಭೇಟಿಯಾಗಲು ನನಗೆ ಸಿಕ್ಕ ಗೌರವ. ಅವರು ನಮ್ಮ ದೇಶಕ್ಕಾಗಿ ಹೋರಾಡಿದ ಅದ್ಭುತ ಮಹಿಳೆ. ನನಗೆ ದೊರೆತ ಈ ಗೌರವಕ್ಕಾಗಿ ಧನ್ಯವಾದಗಳು ಎಂದು ಬರೆದಿದ್ದಾರೆ. ಮಚಾದೋ ಅವರಿಗೆ ಉತ್ತಮ ಕೆಲಸಕ್ಕಾಗಿ ನೊಬೆಲ್ ಶಾಂತಿ ಪ್ರಶಸ್ತಿ ದೊರೆತಿದೆ. ಅವರು ಅದನ್ನು ನನಗೆ ಅರ್ಪಿಸಿದ್ದಾರೆ ಎಂದು ಟ್ರಂಪ್ ಹೇಳಿದ್ದಾರೆ. ಮಚಾದೋ ಅವರ ನೊಬೆಲ್ ಶಾಂತಿ ಪ್ರಶಸ್ತಿ ಹಸ್ತಾಂತರವು ರಾಜಕೀಯ ಗೌರವ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಹೊಸ ಚರ್ಚೆಗೆ ಕಾರಣವಾಗಿದೆ. ಟ್ರಂಪ್ ಬಹಳ ಹಿಂದಿನಿಂದ ಬಯಸಿದ್ದ ಪ್ರಶಸ್ತಿ ಈಗ ಅವರ ಕೈಯಲ್ಲೇ ಇದ್ದರೂ ಅದು ಅಧಿಕೃತವಾಗಿ ಮಾನ್ಯತೆ ಹೊಂದಿಲ್ಲ. ಮುಂದಿನ ದಿನಗಳಲ್ಲಿ ಈ ಬೆಳವಣಿಗೆ ಯಾವ ರೀತಿಯ ರಾಜಕೀಯ ಪರಿಣಾಮ ಬೀರುತ್ತದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಾಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.